ಕರ್ನಾಟಕದಲ್ಲಿ ಇರುವಂತಹ ಗಾಣಿಗ ಬಂಧುಗಳಿಗೆ ನಿಮ್ಮ ಆನಂದ್ ಕೆ ಮಂಡ್ಯ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಈಗ ಯಾತಕ್ಕೋಸ್ಕರ ಈಗ ಲೈವ್ ಬಂದಿದ್ದೇವೆ ಅಂದರೆ ಒಂದು ವಿಚಾರಗಳನ್ನು ಹಂಚ್ಕೋಬೇಕು. ಈ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನೀವೆಲ್ಲರೂ ನೋಡ್ತಿದ್ದೀರಿ. ಆ ವಿಚಾರದ ಬಗ್ಗೆ ನಾವು ಹಂಚ್ಕೋಬೇಕು ಅಂತ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈಗ ಲೈವ್ ಬರುವ ಸಂದರ್ಭ ಬಂತು. ಅದಕ್ಕಾಗಿ ಈಗ ಲೈವ್ ಬಂದಿದ್ದೇವೆ. ಬಂಧುಗಳೇ, ಇಂದು ಬೆಂಗಳೂರಿನಲ್ಲಿ ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿ ನಮ್ಮ ಗಾಣಿಗ ಸಮಾಜಕ್ಕೆ ಮಂತ್ರಿ ಸ್ಥಾನ ಕೊಡದೆ ಕಡೆಗಣಿಸುತ್ತಿರುವ ಈ ಸರ್ಕಾರದ ವಿರುದ್ಧ ಪ್ರೆಸ್ ಮೀಟಿಂಗ್ ಮಾಡಿದ್ರು. ನಮ್ಮ ಸಮಾಜದ ನಮ್ಮ ಅಮರಣ್ಣ ಇರಬಹುದು, ಗೋರನ್ಗೋಡಿಯವರು ಇರಬಹುದು, ಮಲ್ಲುಲೋಣಿಯವರು ಇರಬಹುದು, ನಮ್ಮ ಮುಳ್ಳಿ ಕೃಷ್ಣಣ್ಣ ಇರಬಹುದು, ನಮ್ಮ ಅಶೋಕಣ್ಣ ಇರಬಹುದು, ಇನ್ನು ಹಲವಾರು ಮಂದಿ ಅವರಿವರನ್ನದೇ ಹಲವಾರು ಮಂದಿ ಇಂದು ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಕಾಂಗ್ರೆಸ್ ಪಕ್ಷವು ನಿರಂತರವಾಗಿ ಗಾಣಿಗ ಸಮಾಜಕ್ಕೆ ಸಚಿವ ಸ್ಥಾನ ನೀಡದೆ ವಂಚನೆ ಮಾಡುತ್ತಿರುವ ಬಗ್ಗೆ ಒಂದು ಮಾಧ್ಯಮ ಪ್ರಕಟಣೆ ಬೆಂಗಳೂರಿನಲ್ಲಿ ನಾವೆಲ್ಲರೂ ಸೇರಿ ಮಾಡಿದ್ವು. ಬಂಧುಗಳೇ, ಅಲ್ಲಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡು ಮಾಧ್ಯಮದ ಮುಂದೆ ಹಂಚಿಕೊಂಡು ಕುಂದುಕೊರತೆಗಳ ಬಗ್ಗೆ ನಾವು ತಿಳಿಸ್ತು. ಈಗ ಸಾಮಾಜಿಕ ಜಾಲತಾಣದಲ್ಲಿ ಏನಕ್ಕಪ್ಪ ಈಗ ಲೈವ್ ಬಂದಿದ್ದೇವೆ ಇಷ್ಟು ಗಂಟೆ, ಇನ್ನು 9 ಗಂಟೆ, ಇನ್ನು 5 ನಿಮಿಷ 10 ನಿಮಿಷ ಸಮಯದಲ್ಲಿ ಅಂದರೆ ನಾವು ಗಾಣಿಗ ಸಮಾಜದವರು ಒಂದಾಗುವ ಪರಿಸ್ಥಿತಿ ಬಂದಿದೆ. ಈಗ ರಾಜಕೀಯ ದೃಷ್ಟಿಯಲ್ಲಿ ಈಗ ರಾಜಕಾರಣಿಗಳಿರಬಹುದು, ನಮ್ಮ ಲಕ್ಷ್ಮಣ ಸವದಿ ಇರಬಹುದು, ನಮ್ಮ BK ಸಂಗಮೇಶ್ವರ್ ಇರಬಹುದು, ಪೊಪ್ಪಿಯರ್ ಇರಬಹುದು, ಇನ್ನು ಹಲವಾರು ರಾಜಕಾರಣಿಗಳಿರೋ ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸಚಿವ ಸ್ಥಾನ ಕೊಡಬೇಕಂತ ನಾವು ಕೇಳ್ತಿದ್ದೇವೆ. ನಾವು ಏನಕ್ಕಪ್ಪ ಈಗ ಕೇಳ್ತಾ ಇರೋದಂದ್ರೆ, ಮುಂಬರುವ ಇವರೇನು ಶಾಶ್ವತ ಅಲ್ಲ ರಾಜಕೀಯಗಳಲ್ಲಿ, ಇವರ ರಾಜಕೀಯ ಜೀವನಗಳು ಅಂತ್ಯ ಆದ ಮೇಲೆ ಗಾಣಿಗ ಸಮಾಜದ ಯುವ ಪೀಳಿಗೆ ರಾಜಕಾರಣಿಗಳು ಬಂದಾಗ ಅವರಿನ ಮುಂದೆ ಸ್ಥಾನಮಾನಗಳು ಏನ್ ಸಿಗ್ತವೆ, ರಾಜಕೀಯ ಪಕ್ಷಗಳು ಏನ್ ಕೊಡ್ತವೆ. ಅದಕ್ಕೋಸ್ಕರ ನಾವೆಲ್ಲರೂ ಪಕ್ಷ ಭೇದಗಳನ್ನು ಮರೆತು, ಈಗ ನೋಡಿರ್ಬೋದು ಎಲ್ಲ ಸಮುದಾಯಗಳಿಗೆ ಸಚಿವ ಸ್ಥಾನಗಳು ಕೊಡ್ತಾವ್ರೆ. ನಾವು ಗಾಣಿಗ ಸಮಾಜಕ್ಕೂ ಸಚಿವ ಸ್ಥಾನ ಸಿಗುವ ತನಕ ನಾವೆಲ್ಲರೂ ಒಗ್ಗೂಡಿ ಹೋರಾಟ ಮಾಡುವ ಮನೋಭಾವಗಳು ಉಳಿಸ್ಕೋಬೇಕು. ಆ ಪರಿಸ್ಥಿತಿ ನಮ್ಗೆ ಬರಬೇಕು. ಅದಕ್ಕಾಗಿ ಸಾಮಾಜಿಕ ಜಾಲತಾಣದ ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ ಬಂಧುಗಳೇ. ಇವತ್ತು ಲಕ್ಷ್ಮಣ ಸವದಿ ಇರಬಹುದು, BK ಸಂಗಮೇಶ್ವರ್ಗಿರಬಹುದು, ಪೊಪ್ಪಿಯರ್ಗಿರಬಹುದು, ನಮ್ಮ ಗಾಣಿಗ ಸಮಾಜಕ್ಕೆ ಒಂದು ಸಚಿವ ಸ್ಥಾನ ಕೊಡೋಕ್ಕೆ ಯಾವುದೇ ಒಂದು ಪ್ರಭಾವಿ ವ್ಯಕ್ತಿಗಳು ಅಡ್ಗಾಲ ಹಾಕ್ಬಿಟ್ಟವ್ರೆ ಅನ್ಕೊಂಡು ಹಿಂದೆ ಮುಂದೆ ನೋಡ್ತಾ ಇರ್ಬೋದು, ಪರಿಸ್ಥಿತಿ ಬಂದಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಬಂಧುಗಳೇ, ಮುಂಬರುವ ದಿನಗಳಲ್ಲಿ ನಮ್ಮ ಗಾಣಿಗ ಸಮಾಜಕ್ಕೆ ಸಚಿವ ಸ್ಥಾನ ತಾವೇ ಕೊಡಬೇಕು. ಆ ರೀತಿ ನಾವು ಒಗ್ಗೂಡಬೇಕು, ಆ ರೀತಿ ನಾವು ಹೋರಾಡಬೇಕು. ಇದು ಮಾಧ್ಯಮ. ಈ ಮಾಧ್ಯಮದ ಮುಂದೆ ಕಾಂಗ್ರೆಸ್ ಪಕ್ಷದ ನೂತನ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತಿದ್ದೇನೆ. ಮುಖ್ಯಮಂತ್ರಿ DK ಶಿವಕುಮಾರಣ್ಣರವರೇ, ಕಾಂಗ್ರೆಸ್ ಪಕ್ಷಕ್ಕೆ ನೀವು ಲಕ್ಷ್ಮಣ ಸವದಿ ಇರೋರು ಬರಬೇಕಾದ್ರೆ ಅವ್ರಿಗೇನು ಅದ್ಭುತ ಸ್ವಾಗತವನ್ನು ಕೋರಿದ್ರಿ. ನೀವು ನಮ್ಮ ಪಕ್ಷಕ್ಕೆ ಬಂದ್ಬಿಟ್ರೆ ನಿಮಗೆ ಒಂದು ಉನ್ನತ ಮಟ್ಟದ ಸ್ಥಾನಮಾನ ಕೊಡ್ತೀನಂತಂದ್ರಿ. ಯಾಕೆ ಸ್ವಾಮಿ ಕೊಡ್ತಾ ಇಲ್ಲ? ಯಾಕೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ? ಇದು ವಂಚನೆ ತಾನೆ, ದ್ರೋಹ ತಾನೆ. ಲಕ್ಷ್ಮಣ ಸವದಿ ಅವರು ಇರಬಹುದು, BK ಸಂಗಮೇಶ್ ಇರಬಹುದು, ಅವರೆಲ್ಲ ಪಕ್ಷಕ್ಕೋಸ್ಕರ ದುಡಿತವ್ರೆ. ನೀವು ಅವರಿಬ್ಬರಿಗೆ ಅಪಮಾನ ಮಾಡಿಲ್ಲ ಮಂತ್ರಿ ಸ್ಥಾನ ಕೊಡದೆ. ಕರ್ನಾಟಕದಲ್ಲಿರುವಂತಹ 40 ರಿಂದ 50 ಲಕ್ಷ ಜನಸಂಖ್ಯೆ ಗಾಣಿಗರಿಗೆ ನೀವು ಮೋಸ ಮಾಡ್ತಿದ್ದೀರಿ. ಹಿಂದುಳಿದ ವರ್ಗದ ಗಾಣಿಗ ಸಮುದಾಯಕ್ಕೆ ನೀವು ಮಂತ್ರಿ ಸ್ಥಾನವನ್ನು ಕೊಟ್ರೆ ಅದ್ಭುತವಾಗಿ ನಿಮ್ಮವನ್ನು ಕೈ ಹಿಡಿತದೆ ನಮ್ಮ ಸಮಾಜ. ಅದನ್ನು ಬಿಟ್ಟು ನೀವು ಏನ್ ಮಾಡ್ಬಿಡ್ತಾರೆ ಗಾಣಿಗರು, ಯಾವ ಹೋರಾಟ ಮಾಡ್ತಾರೆ ಅಂತ ಅನ್ಕೊಂಡಿರ್ಬೋದು. ಬಂಧುಗಳೇ, ನಾವೆಲ್ಲರೂ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಬೆಂಗಳೂರಿನ 17ನೇ ತಾರೀಕು ಎಲ್ಲರೂ ದೊಡ್ಡವರು ಒಂದು 5 ರಿಂದ 10 ಸಾವಿರ ಜನ ಫ್ರೀಡಂ ಪಾರ್ಕಿನಲ್ಲಿ ನಮ್ಮ ಗಾಣಿಗ ಸಮಾಜದ
ಎಲ್ಲ ನಮ್ಮ ಸಮುದಾಯದ ಬಂಧುಗಳನ್ನು ಒಗ್ಗೂಡಿಸಿ ಒಂದು ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡುವ ಪ್ರಯತ್ನ ಮಾಡಲು ಎಲ್ಲರೂ ಇವತ್ತು ಸಭೆ ಮಾಡಿದ್ದಾರೆ. ಅದನ್ನು ಹಂಚ್ಕೋಬೇಕಲ್ಲ ಬಂಧುಗಳೇ, ಗಾಣಿಗ ಸಮಾಜಕ್ಕೆ ತಿಳಿಸ್ಬೇಕಲ್ಲ ಬಂಧುಗಳೇ. ನಾವು ನಿರಂತರವಾಗಿ ನಾವೇನೇ ಕೆಲಸ ಕಾರ್ಯಗಳು ಮಾಡಿದ್ರೂ ಈ ರೀತಿ ನಾವು ಮಾಡ್ತೀವಿ ಅಂತ ಇಡೀ ನಮ್ಮ ಈ ಸಾಮಾಜಿಕ ಜಾಲತಾಣದಲ್ಲಿ ಬಂದು ನಾನು ಹಂಚ್ಕೊತೀನಿ. ಯಾಕೆಂದ್ರೆ ಇದು ಗೌಪ್ಯ ಅಲ್ಲ, ಇದು ಸಮಾಜ. ಅಂದ್ರೆ ಈ ಸಮಾಜದ ಸೇವೆ ಎಲ್ಲರಿಗೂ ಸೀಮಿತ. ಇದು ಗೌಪ್ಯ ಮಾಡಲು ನಾವೇನು ರಾಜಕೀಯ ಮಾಡ್ತಾ ಇಲ್ಲ, ನಾವು ಸ್ವಂತ ರಾಜಕೀಯ ಮಾಡ್ತಾ ಇಲ್ಲ, ನಮ್ಮ ಸ್ವಂತ ದುಡಿಮೆಗೆ ನಾವು ಮಾಡ್ತಾ ಇಲ್ಲ, ಸಮಾಜ ಸೇವೆ ಮಾಡ್ತಾವೆ. ಈಗೇನಾದರೂ ನೀವೆಲ್ಲರೂ ನಮ್ಮ ಬಂಧುಗಳು ಎಚ್ಚೆತ್ತುಕೊಂಡು ಅವ್ರ MLA ಅಯ್ಯೋ ಬಿಡು ಅದು ಕೇಳಲಿ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಮುಂಬರುವ ಭವಿಷ್ಯದ ಯುವ ನಾಯಕರು, ನೀವು ಮಂತ್ರಿಗಳಾಗ್ಬೋದು, ನೀವು MLAಗಳಾಗ್ಬೋದು, ಆವಾಗ ಯಾವ ಪರಿಸ್ಥಿತಿ ಬರ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈಗಲೇ ನಾವೆಲ್ಲರೂ ಒಗ್ಗೂಡಿ ಸಚಿವ ಸ್ಥಾನ ಸಿಗುವ ತನಕ ನಾವು ಹೋರಾಟಗಳು ಮಾಡಬೇಕು, ನಾವು ಶಕ್ತಿಗಳನ್ನು ತೋರಿಸ್ಬೇಕು ನಮ್ಮ ಸಮಾಜ. ಆಗ ಯಾವುದೇ ಸರ್ಕಾರವಿರಲಿ, ಗಾಣಿಗರು ಅದ್ಭುತವಾಗಿದೆ ಜನಸಂಖ್ಯೆ, ಆ ಜನಸಂಖ್ಯೆ ಇರುವ ಗಾಣಿಗ ಸಮಾಜಕ್ಕೆ ನಾವು ಅವರು ಕೇಳಕ್ಕೂ ಮೊದಲೇ ನಾವು ಸಚಿವ ಸ್ಥಾನ ಕೊಡ್ಬೇಕನ್ನೋಬಿಟ್ಟು ಈ BJP ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರಲಿ, JDS ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಬರಲಿ, ಗಾಣಿಗರು ಮೊದಲನೇ ಪಟ್ಟಿಯಲ್ಲಿ ಸಚಿವರಾಗ್ತಾರೆ. ಅದು ಯಾರ ಕೈಯಲ್ಲಿದೆ? ನಿಮ್ಮೆಲ್ಲರ ಕೈಯಲ್ಲಿದೆ. ಆದ್ದರಿಂದ ಬಂಧುಗಳೇ, ಇವತ್ತು ಮಾಧ್ಯಮ ಪ್ರಕಟಣೆ ಮಾಡ್ದು ಏನು ನಮ್ಮ ಸಮಾಜಕ್ಕೊಂದು ಸಂದೇಶ ತಿಳಿಸ್ಬೇಕು, ಅದೆಲ್ಲ ಸಂದೇಶವನ್ನು ತಿಳಿಸಿದ್ದಾರೆ ಎಲ್ಲ ಮುಖಂಡರುಗಳು. ಆದ್ದರಿಂದ ಮೊದಲು ನಮ್ಮ ಬಂಧುಗಳಿಗೆ ಕೈ ಮುಗಿದುಕೊಂಡು ಕೇಳ್ಕೊಳ್ತಿದ್ದೇವೆ, ಅವರು ನಮ್ಮ ಗಾಣಿಗ ಸಮಾಜದ ರಾಜಕೀಯ ನಾಯಕರುಗಳು ನಮ್ಮ ಸಮಾಜಕ್ಕೆ ಏನ್ ಮಾಡಿದಾರೋ ಬಿಟ್ಟಿದಾರೋ ನಮ್ಗೆ ಬೇಕಾಗಿಲ್ಲ. ನಮ್ಮ ಗಾಣಿಗ ಸಮಾಜದಲ್ಲಿ ಹುಟ್ಟಿದ್ದಾರೆ, ಗಾಣಿಗ ಸಮಾಜಕ್ಕೆ ಸಚಿವ ಸ್ಥಾನ ಸಿಗಬೇಕು. ಗಾಣಿಗ ಸಮಾಜದ ಒಂದು ರಾಜಕೀಯವಾಗಿ ಹುಳಿವಿನ ಪ್ರಶ್ನೆ ಎಂಬುದು ನಮ್ಮೆಲ್ಲರಲ್ಲೂ ಪ್ರಶ್ನೆ ಮೂಡಬೇಕು ಅಂತ, ಅದರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಬೇಕು. ಕೊಡೆ ಗಾಣಿಗ ಸಮಾಜಕ್ಕೆ ಸಚಿವ ಸ್ಥಾನವಂತ, ಆಗ ಮಾತ್ರ ಸಮಾಜನ ಅಭಿವೃದ್ಧಿ ಹೊಂದುತ್ತದೆ, ರಾಜಕೀಯದಲ್ಲಿ ಪ್ರಾಬಲ್ಯ ಇರ್ತದೆ. ನಾನು ಆಗ್ಲೇ ಹೇಳ್ದಂಗೆ ಲಕ್ಷ್ಮಣ್ ಸವದಿ ಇರಬಹುದು, BK ಸಂಗಮೇಶ್ವರ್ ಇರಬಹುದು, ವೀರೇಂದ್ರ ಪಪ್ಪೀರ್ ಇರಬಹುದು, ಇನ್ನು ಹಲವಾರು ರಾಜಕಾರಣಿಗಳು ಇರಬಹುದು. ಶಾಶ್ವತ ಯಾರೂ ಅಲ್ಲ, ರಾಜಕೀಯ ನಿಂತ ನೀರಲ್ಲ. ಹಳೆ ನೀರು ಹೋಗ್ತಾ ಇರ್ತದೆ, ಹೊಸ ನೀರು ಬರ್ತಾ ಇರ್ತದೆ. ಆದ್ರಿಂದ ನಮ್ಮ ಗಾಣಿಗ ಸಮಾಜದ ಮುಂಬರುವ ದಿನಗಳಲ್ಲಿ ಯುವಕರುಗಳು MLAಗಳಾದಾಗ ಅವರಿಗೂ ಸಚಿವ ಸ್ಥಾನ ಸಿಗ್ಬೇಕಲ್ಲ, ಈಗಲಿಂದನೇ ಪ್ರಿಪೇರ್ ಆಗ್ಬೇಕಲ್ಲ, ಈಗಲಿಂದ ಗಾಣಿಗರ ಶಕ್ತಿ ಏನಂತ ತೋರಿಸ್ಬೇಕಲ್ಲ. ಈಗೇನೋ ಇವ್ರು ಕೊಡ್ತಾ ಇಲ್ಲ ಅಂದ್ಬಿಟ್ಟು ನಮ್ಮ ಮನೇಲಿ ಕೂತ್ಕೊಂಡು ತಲೆ ಕೆರ್ಕೊಂಡು ನಮ್ಮ ಮನೇಲಿ ಕೂತ್ಬಿಟ್ರೆ ಮುಂಬರುವ ತಲೆಮಾರಿನ ರಾಜಕೀಯ ಭವಿಷ್ಯ ಗಾಣಿಗ ಸಮಾಜದ ಯುವಕರದೇನಾಗ್ಬೇಕು, ತಾಯಂದ್ರು ಬಂದ್ರೆ ಅವ್ರದ್ದೇನಾಗ್ಬೇಕು, ಆ ನಿಟ್ಟಿನಲ್ಲಿ ನಾವು ಹೆಜ್ಜೆ ಹಾಕ್ಬೇಕಂತ ಕೈ ಮುಗಿದು ಕೇಳ್ಕೊತಿರ್ಬೋದು. ಇಲ್ಲಿ ಯಾವುದೇ ಸ್ವಾರ್ಥಕ್ಕಾಗಿ ನಾವು ಈ ಸಚಿವ ಸ್ಥಾನ ಕೇಳ್ತಾ ಇಲ್ಲ. ಸಮಾಜ, ಗಾಣಿಗ ಸಮಾಜ ರಾಜಕೀಯವಾಗಿ ಸಕ್ರಿಯವಾಗಬೇಕು. ಯಾವುದೇ ನಮ್ಮ ಗಾಣಿಗ ಸಮಾಜದ ಒಂದು MLA ಸೀಟ್ಗಳಿಗೆ ಏನಾರು ಅನ್ಯಾಯವಾದಾಗ ಹೋರಾಟಕ್ಕಿಳಿತಾರಪ್ಪ, ಗಾಣಿಗ ಸಮಾಜ ಹೋರಾಟದಲ್ಲಿ ಮೊದಲಿದೆ. ಆದ್ದರಿಂದ ಗಾಣಿಗ ಸಮಾಜಕ್ಕೆ ಕೊಡಬೇಕು ಒಂದು ಒಳ್ಳೆಯ ಸ್ಥಾನಮಾನಗಳು, ರಾಜಕೀಯದಲ್ಲಿ ಸಚಿವ ಸ್ಥಾನ ಇರ್ಬೋದು. ಮುಂಬರುವ ದಿನಗಳಲ್ಲಿ ನಾವೇನಾದ್ರು ಅದ್ಭುತವಾಗಿ ಈ ರೀತಿ ಎಲ್ಲ ಸಂಘಟನೆ ಮಾಡಿಕೊಂಡು ಹೋರಾಟಗಳು ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಗಾಣಿಗರು ಒಗ್ಗಟ್ಟಿನಲ್ಲಿ ಯಾವುದೇ ಒಳಪಂಗಡವಿಲ್ಲದೆ ನಾವೆಲ್ಲ ಗಾಣಿಗರೆಂದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಿಂದ ನಾವು ಗಾಣಿಗರೆಂದು ಏರು ಧ್ವನಿಯಲ್ಲಿ ಸಂಘಟನೆ ಮಾಡಿ ರಾಜಕೀಯದಲ್ಲಿ ನಾವು ಅದ್ಭುತವಾಗಿ ಗುರುತಿಸಿಕೊಂಡು ನಮ್ಮ ಸಮಾಜದ ಯುವಕರೆಲ್ಲ ಏಳಿಗೆಗೆ ದುಡಿದ್ರೆ ಮುಂಬರುವ ದಿನಗಳಲ್ಲಿ ಸಚಿವ ಸ್ಥಾನ ಇರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, CM ಆಗ್ತದೆ ಗಾಣಿಗ ಸಮಾಜ. ಅಂತ ಜನಸಂಖ್ಯೆ ಗಾಣಿಗರಿದ್ದಾರೆ. ಆದ್ದರಿಂದ ಬಂಧುಗಳೇ, ಇನ್ನೇನೋ ನಮ್ಮ ಹಿರಿಯರು ಹೇಳಿದಂಗೆ ಏನಾರು ಫ್ರೀಡಂ ಪಾರ್ಕಿಗೆ 15-17ನೇ ತಾರೀಕಿಗೆ ಹೋರಾಟಕ್ಕೆ ಏನಾರ ಕರೆ ಕೊಟ್ಟಾಗ ದಯಮಾಡಿ ಪ್ರತಿಯೊಬ್ಬರು ಬನ್ನಿ. ರಾಜಕೀಯ ಭವಿಷ್ಯ ಇವತ್ತು ಅವ್ರದಲ್ಲ, ಗಾಣಿಗ ಸಮಾಜದ ರಾಜಕೀಯ ಭವಿಷ್ಯ ಅಂತ ನೀವು ತಿಳ್ಕೋಬೇಕು. ಯಾವುದೇ ಪಕ್ಷದಲ್ಲಿರಲಿ, BJPಲಿ ಅನ್ಯಾಯ ಆದಾಗ ಅಲ್ಲೂ ಗುಡುಗೋಣ, ಕಾಂಗ್ರೆಸ್ಸಿನಲ್ಲಿ ಅನ್ಯಾಯ ಆದ ಅಲ್ಲೂ ಗುಡುಗೋಣ, JDS ಎಲ್ಲೇ ಅನ್ಯಾಯ ಆಗಲಿ ನಮ್ಮ ಸಮಾಜದಕ್ಕೆ ಸಚಿವ ಸ್ಥಾನ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕೋಣ. ಈಗ ಹೇಳ್ತಾರೆ ಹಿಂದುಳಿದ ವರ್ಗದ ಸಮುದಾಯಗಳು ಕೊಟ್ಟವಿ ಅಂತ ಹೇಳ್ತಾರೆ. ಒಂದು ಹಿಂದುಳಿದ ವರ್ಗದ ಸಮುದಾಯ ಒಂದೊಂದೇ ಪಂಗಡಕ್ಕೆ 2 ಸಚಿವರು, 3 ಸಚಿವರು ಕೊಟ್ಕೊಂಡು ಬರ್ತಿದ್ದೀರಲ್ಲ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ. ಹಿಂದುಳಿದ ವರ್ಗದ ನಾಯಕ ಅಂತ ಕರ್ಸ್ಕತ್ತಿದ್ದಂಥ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರೇ,
ಈಗ ನಿಮ್ಮ ಸಮುದಾಯಕ್ಕೆ 2 ಸಚಿವ ಸ್ಥಾನ ಕೊಟ್ಟಿದ್ದೀರಿ, ಇನ್ನೊಂದು ಲಿಸ್ಟಲ್ಲಿ ಇನ್ನೊಂದೆರಡು ಕೊಡ್ಬೋದು. ಹಂಗಾರೆ ಒಂದೇ ಪಂಗಡದವರು, ಒಂದೇ ಪಂಗಡದಲ್ಲಿರುವಂತಹ ನಿಮ್ಮ ಜಾತಿಯವರೇ 3 ಸಚಿವರು ತಗೊಬಿಟ್ರೆ ಅದು ಹಿಂದುಳಿದ ವರ್ಗದ್ದು ಸೇರಿಸ್ಬಿಡ್ತೀರಾ? ಹಂಗಾರೆ ಗಾಣಿಗರು ಹಿಂದುಳಿದವರದ್ರಲ್ವಾ? ಕರೆಕ್ಟಾಗಿ ಇಲ್ಲಿ ಸರ್ಕಾರಗಳು ಇಡೀ 4 ದಿಕ್ಕಿನಲ್ಲಿ ಗಾಣಿಗರನ್ನು ಕರೆಕ್ಟಾಗಿ ಸಮೀಕ್ಷೆ ಮಾಡಿದ್ರೆ ನಾವು 40ರಿಂದ 50 ಲಕ್ಷ ಜನಸಂಖ್ಯೆ ಬರ್ತೀವಿ. ಇಲ್ಲಿ ಹೊಡೆದಾಡಿದ್ರು, ಇದೇ ಇಲ್ಲೂ ಹೊಡೆದಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹೊಡೆದಾಡಿದ್ರು, 2015ರಲ್ಲೂ ಹೊಡೆದ್ರು. ನಾವು ವಿಜಯಪುರದಲ್ಲಿ ಗಾಣಿಗ ಸಮಾವೇಶ ಮಾಡುವಾಗ ಅವರು ಆ ಕಡೆ ಗಾಣಿಗರು, ನೀವು ಈ ಕಡೆ ಗಾಣಿಗರು ಹೋಗ್ಬೇಡ ಅಂತ ಅವರೇ ಹೊಡೆದ್ರು. ಇದು ನನಗೊತ್ತು. ಸಿದ್ದು ನ್ಯಾಮಗೌಡರು ಇವತ್ತಿಲ್ಲ, ಸಿದ್ದು ನ್ಯಾಮಗೌಡರು ಇದ್ರು ಅವತ್ತು. ಸಿದ್ದು ನ್ಯಾಮಗೌಡರು ಇದ್ರು, ಇದೇ ಮಲ್ಲು ಲೋಣಿನೂ ಇದ್ರು, ಇದು ನಾನು ಇದ್ದೆ, ಇನ್ನು ಹಲವಾರು ಜನ ಇದ್ರು. ಅವತ್ತು ಆ ಕಡೆ ಗಾಣಿಗರು ಬೇರೆ, ಈ ಕಡೆ ಬೇರೆ ಅಂತ ಹೇಳ್ದಂತ ಮಹಾನ್ ಭಾವರು ಯಾರಪ್ಪ ಅಂದ್ರೆ ಇದೇ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು 2015 ಇಸ್ವಿನಲ್ಲಿ ಬಿಜೆಪುರ ವನಶ್ರೀ ಮಠದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಅವಾಗಲೇ ಅವರು ಹೊಡೆದ್ರು. ಈ ಕಡೆ ಗಾಣಿಗರು ಬೇರೆ, ಆ ಕಡೆ ಗಾಣಿಗರು ಬೇರೆ ಅಂತ ಹೊಡೆದ್ರು. ನಾವೆಲ್ಲಿ ಹೇಳ್ಕೊಂಡಿಲ್ವಲ್ಲ ಸ್ವಾಮಿ. ಈಗ ನಾವು ಇಡೀ ಕರ್ನಾಟಕದಲ್ಲಿರುವ ಗಾಣಿಗರನ್ನ ಒಂದೇ ಅಂತ ನಾವು ಹೋರಾಟ ಮಾಡಿದ್ರೆ ನಿಮ್ಗೆ ಯಾಕೆ ಸ್ವಾಮಿ ನಷ್ಟ ಆಯ್ತು? ಅವಾಗ ಅತಿ ಆಗ್ಬಿಡ್ತಾರೆ ಗಾಣಿಗರ ಜನಸಂಖ್ಯೆ. ನಮ್ಮ ಜನಸಂಖ್ಯೆಗೆ ಪೈಪೋಟಿ ಮಾಡ್ತದೆ ಈ ಗಾಣಿಗ ಸಮಾಜ ಅಂತ ಹೊಡೆದಿರಬಹುದು. ಆದ್ದರಿಂದ ಬಂಧುಗಳೇ, ಇದೇ ಯಾವುದೇ ವಿಚಾರಗಳಿಗೂ ನೀವು ತಲೆ ಕೊಡದೆ ಯಾರೇ ಏನೇ ಹೇಳಿದರೂ ನಮ್ಮಲ್ಲಿ ಒಂದೇ ಇರಬೇಕು. ಮನುಷ್ಯ ಇವತ್ತಿರ್ತಾನೆ, ನಾಳೆ ಸಾಯ್ತಾನೆ. ಒಂದು ಒಳ್ಳೆ ವಿಚಾರಗಳಲ್ಲಿ ಗಾಣಿಗ ಸಮಾಜಕ್ಕೆ ಅದ್ಭುತವಾದಂತಹ ಹೋರಾಟಗಳಿಗೆ ಕರೆ ಕೊಟ್ಟಾಗ ನೀವೆಲ್ಲರೂ ಭಾಗವಹಿಸಬೇಕು. ಯಾರ ಮಾತಿಗೆ ಕಿವಿ ಕೊಡಬಾರ್ದು. ಅವ್ರು ಏನೇ ಇರಲಿ, ನಮ್ಮ ಸಮಾಜಕ್ಕೆ ಇವತ್ತು ಸಚಿವ ಸ್ಥಾನ ಯಾಕೆ ಅವರೇ ಕೊಡಬೇಕಾಯ್ತು? ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರೇ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡಬೇಡ ಅಂತ ಯಾರಾದರೂ ನಿಮಗೆ ಒತ್ತಡ ಇರ್ತಾವ್ರ? ಅವರ ಒತ್ತಡಕ್ಕೆ ನೀವು ಮಣಿದು ಏನಾರ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ 40ರಿಂದ 50 ಲಕ್ಷ ಗಾಣಿಗ ಜನಸಂಖ್ಯೆಯು ನಿಮ್ಮ ಪಕ್ಷಕ್ಕೆ ಒತ್ತಡ ತರುವ ಕೆಲಸ ಮಾಡ್ತೀವಿ. ಗಾಣಿಗ ಸಮಾಜವು ಇಡೀ ರಾಜ್ಯದಲ್ಲಿದೆ. ನಮ್ಮ ಪಕ್ಷಕ್ಕೆ ಅವರು ಕೈ ಹಿಡಿದಿದ್ದಾರೆ. ಲಕ್ಷ್ಮಣ್ ಸವದಿ ಹಲವಾರು ಕ್ಷೇತ್ರದಲ್ಲಿ ಅವರು ಪ್ರಚಾರ ಮಾಡಿ ಗೆಲ್ಸ್ಕೊಂಡ್ಬಂದು ಕೊಟ್ಟವ್ರೆ ಅಂತ ಅವ್ರಿಗೂ ಸಚಿವ ಸ್ಥಾನ, ಪಕ್ಷ ನಿಷ್ಠೆ ತೋರ್ತಿರುವಂತ ಬಿ.ಕೆ. ಸಂಗಮೇಶ್ವರರವರು ಇದ್ದಾರೆ, 4 ಸಲ ಗೆದ್ದವ್ರೆ, ಅವ್ರಿಗೂ ಸಚಿವ ಸ್ಥಾನ ಕೊಡ್ಬೇಕಲ್ಲ. ಅದು ಬಿಟ್ಟು ನೀವು ಯಾರೋ ಒಬ್ರು ಪ್ರಭಾವ ವ್ಯಕ್ತಿಗಳು ನಿಮ್ಮ ಬೀರ್ತವ್ರೆ ಅನ್ಬಿಟ್ಟು ಪ್ರಭಾವ ಸಮುದಾಯದಲ್ಲಿರುವಂತಹ ಶಾಸಕರುಗಳಿಗೆ ನೀವು ಅನ್ಯಾಯ ಮಾಡುವ ಕೆಲಸಗಳನ್ನ ಮಾಡಿದ್ರೆ, ಇವತ್ತು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಾವು ಒಂದು ಸಚಿವ ಸ್ಥಾನ ಕೊಡಿ ಅಂತ ಆಗ್ರಹ ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ಗಳಿರ್ಬೋದು, ರಾಜ್ಯದಂತ ಹೋರಾಟ ಮಾಡಿ ಮುಂಬರುವ ಚುನಾವಣೆಗಳಲ್ಲಿ ನಿಮ್ಮ ಪಕ್ಷದ ವಿರುದ್ಧ ಮತ ಹಾಕಿ ಅಂತ ನಾವು ಕರಪತ್ರಗಳನ್ನಂತೀವಿ. ಇದು ಬೇಕಾ? ಏನು 2 ವರ್ಷ ಏನು ಆಡ್ದಂಗೆ, 3 ವರ್ಷ ಆಡ್ದಂಗೆ ಬತ್ತು. 3 ವರ್ಷ ಈಗ ಸಿದ್ದರಾಮಯ್ಯವರು 3 ವರ್ಷ ಮುಖ್ಯಮಂತ್ರಿ ಆಗಿದ್ರು, 3 ದಿನ ಆದಂಗೆ ಆಗೋಯ್ತು. 2 ವರ್ಷ ಚುನಾವಣೆ, ಇನ್ನು 2 ವರ್ಷ 2 ದಿನ ಆದಂಗೆ ಆಗ್ತದೆ. ಅವತ್ತು ತಕ್ಕಪಟ್ಟ ಕೆಲಸಕ್ಕೆ ಗಾಣಿಗ ಸಮಾಜಕ್ಕೇನು ಬರಲ್ವಾ ಸ್ವಾಮಿ? ಬರಲ್ವಾ ಡಿ.ಕೆ. ಶಿವಕುಮಾರ್ರವರೇ? ಆದ್ರಿಂದ ನೀವು ಜಾತಿವಾರ ಅಂತ ಹೇಳ್ತೀರಿ, ಜಾತಿವಾರಲ್ಲಿ ನೀವು ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳ್ತೀರಿ. ಗಾಣಿಗರಿಗೆ ಸ್ವಾತಂತ್ರ್ಯ ಬಂದುತ್ತಾವೆಂದಿಡಿದು ಇಲ್ಲಿವರೆಗೂ ರಾಜ್ಯದಲ್ಲಿ ಒಂದು ಸಚಿವ ಸ್ಥಾನ ಕೊಟ್ಟಿಲ್ವಲ್ಲ ಸ್ವಾಮಿ ಕಾಂಗ್ರೆಸ್ ಪಕ್ಷ. ಮತ್ತೆ ಯಾಕ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಗಾಣಿಗರುಗಳು ಮತಗಳು ಹಾಕ್ಬೇಕು? ನಮ್ಮ ಸಮಾಜದ ಬಂಧುಗಳು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಬಂಧುಗಳೇ, ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಹೇಳ್ತಿದ್ದೇವೆ, ಒಂದು ಒಳ್ಳೆ ಉದ್ದೇಶವಿದ್ದಾಗ ಯಾರನ್ನು ದ್ವೇಷಿಸದೆ ಸಮಾಜವನ್ನು ಪ್ರೀತಿ ಮಾಡಿಕೊಂಡು, ಸಮಾಜದಲ್ಲಿ ಯಾವೊಬ್ಬ ರಾಜಕಾರಣಿಗಳು ಇದ್ರು ಅವ್ರ ಸಮಾಜದ ಹೆಸರು ಹೇಳ್ಕೊಳ್ಳಕ್ ಹೋಗ್ದೋದ್ರು ಅವ್ರ ಸಮಾಜದಲ್ಲಿ ಹುಟ್ಟಿರ್ತಾರೆ, ಅಂತರ್ಗೋಸ್ಕರ ನಾವು ದುಡಿಯೋಣ. ಯಾಕೆಂದ್ರೆ ಅವರು ಹೋದ್ಮೇಲೆ ಹೊಸ ನೀರು ಬರ್ತದೆ. ಗಾಣಿಗಂತ ಎದೆ ತಟ್ಕೊಳ್ಳುವಂತ ಶಾಸಕರು ಬರ್ತಾನೆ ನಮ್ಮಲ್ಲಿ. ಯುವಕರು ಗಾಣಿನಾಗ ಹುಟ್ಟಿದನಪ್ಪ, ಆದ್ರೆ ಎಲ್ಲ ಸಮಾಜಕ್ಕೆ ಸಮಾನತೆ ಸೇವೆ ಮಾಡ್ತೀನಿ, ನನ್ನ ಜಾತಿ ಗಾಣಿಗ ಶಾಸಕನಾಗಿದ್ದೇನೆ, ರಾಜ್ಯದ ಗಾಣಿಗರು ಹಿತನೂ ಕಾಯ್ತೀನಿ, ನನ್ನ ಕ್ಷೇತ್ರದಲ್ಲಿರುವ ಸಮಾನತೆಯ ಬಂಧುಗಳನ್ನು ಕಾಯ್ತೀನಿ, ನನಗೆಲ್ಲರೂ ಪ್ರೀತಿಸ್ತೀನಿ, ನಮ್ಮ ಸಮಾಜನ ಪ್ರೀತಿ ಮಾಡುವಂತಹ ಮುಂದಿನ ದಿನಗಳಲ್ಲಿ
ನಾಯಕರು ಬರ್ತಾರೆ, ರಾಜಕಾರಣಿಗಳು. ಅಂತರ್ಗೂ ಬೇಕಲ್ಲ ರಾಜಕೀಯ ಭವಿಷ್ಯ ಮುಂಬರುವ ದಿನಗಳಲ್ಲಿ. ಅದಕ್ಕೋಸ್ಕರ ಮಾಡ್ಬೇಕು ನಾವು ಹೋರಾಟ. ಅದಕ್ಕೋಸ್ಕರ ನಿಲ್ಲಬೇಕು ಗಾಣಿಗ ಸಮಾಜದ ಯುವಕರು, ಅದಕ್ಕೋಸ್ಕರ ನಿಲ್ಲಬೇಕು ಗಾಣಿಗ ಸಮಾಜದ ತಾಯಂದಿರು, ಅದಕ್ಕೋಸ್ಕರ ದುಡಿಬೇಕು ಸಮಾಜ ಸಂಘಟನೆ ಕಟ್ಟಿಕೊಂಡಿರುವಂಥ ಸಂಘಟನೆಗಳು. ಆಗ ಸಮಾಜನ ಅಭಿವೃದ್ಧಿ ಹೊಂದುತ್ತದೆ, ಸಂಘಟನೆ ಅಭಿವೃದ್ಧಿ ಹೊಂದುತ್ತದೆ. ಅವ್ರು ಯಾರೇ MLA ನಮ್ಮವರು, ಅವ್ರಿಗೆ ಸಚಿವ ಸ್ಥಾನಗಳು ಸಿಗ್ತವೆ. ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ಗಾಣಿಗರಿಗೆ ಯಾವುದೇ ಸರ್ಕಾರಗಳು ಮಣೆ ಹಾಕುವುದಿಲ್ಲ. ಆ ನಿಟ್ಟಿನಲ್ಲಿ ನಾವೇನೇ ಹೋಗ್ಬೇಕ ಬಂಧುಗಳೇ. ಇವ್ರು ಯಾರೋ ಮಾಡಿದ ತಪ್ಪಿಗೆ ಮುಂಬರುವ ಗಾಣಿಗ ಸಮಾಜದ MLAಗಳು ಯುವ ಪೀಳಿಗೆಗೆ ನಾವೇನಾರ ಮೋಸ ಮಾಡ್ಬೇಕಾ ಬಂಧುಗಳೇ? ಮಾಡಬೇಡದು ನಾವು. ಅದಕ್ಕೋಸ್ಕರ ಹೋರಾಟ ಮಾಡಬೇಕು. ಇವ್ರು ಯಾರು ಏನು ಮಾಡಿದ್ರು ನಮ್ಮ ಸಮಾಜಕ್ಕೆ ಬೇಕಾಗಿಲ್ಲ. ನಮ್ಮ ಸಮಾಜದಲ್ಲಿ ಹುಟ್ಟವ್ರೆ, ಅವ್ರಿಗೆ ಸಚಿವ ಸ್ಥಾನ ಅಂತ ಕೇಳೋಣ. ಇದು 40 ರಿಂದ 50 ಲಕ್ಷ ಗಾಣಿಗರ ಕೂಗು. ನಾನೇನು ಯಾವ ಪಕ್ಷದಲ್ಲೂ ಇಲ್ಲ ಸ್ವಾಮಿ. ಆನಂದ್ ಮಂಡ್ಯ ಗಾಣಿಗ ಸಮಾಜದ ಹೋರಾಟಗಾರ ಅಷ್ಟೇ. ನಾವೇನು ಕಾಂಗ್ರೆಸ್ ಪಕ್ಷದಲ್ಲೂ ಇಲ್ಲ, BJP ಪಕ್ಷದಲ್ಲೂ ಇಲ್ಲ, JDS ಪಕ್ಷದಲ್ಲೂ ಇಲ್ಲ. ಗಾಣಿಗ ಸಮಾನತೆಯಲ್ಲಿ ಹೋಗ್ಬೇಕು. ಗಾಣಿಗರಿಗೆ ಅನ್ಯಾಯವಾದಾಗ ನಾವು ಹೋರಾಟಗಳು ಮಾಡಬೇಕು. MLAಗಳಿಗೆ ಏನಾರು ಸಚಿವ ಸ್ಥಾನ ಸಿಗೋದಾಗ ಹೋರಾಟಗಳು ಮಾಡಬೇಕು. ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಸಿಗೋ ತನಕ ನಾವೆಲ್ಲರೂ ಸೇರ್ಕೊಂಡು ಹೋರಾಟ ಮಾಡೋದು. ಈಗ ಅದನ್ನೂ ಪಡ್ಕೊಂಡು ಈಗ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಹೋರಾಟಗಳು ಪ್ರಾರಂಭ ಆಗ್ತವೆ ಸರ್ಕಾರದ ವಿರುದ್ಧ. ನಮ್ಮವ್ರು ಹೇಳ್ತಾರೆ, ಒಬ್ಬೊಬ್ರು ಒಂದು ಮಾತಾಡುವಾಗ ನಾವು ಪಕ್ಷದಲ್ಲಿ ಇರ್ತೀವಿ ಮುಜುಗರ ಅಂತ. ಅವ್ರು ಇರ್ಲಿ ಪಕ್ಷದಲ್ಲಿದ್ದವ್ರು ಮುಜುಗರ. ನಾವು ಯಾವ ಪಕ್ಷದಲ್ಲೂ ಇಲ್ಲ. ನಾವಿದ್ದೇವೆ ಗಾಣಿಗರ ಹಿತ ಕಾಯುವ ಪಕ್ಷದಲ್ಲಿದ್ದೇವೆ, ಗಾಣಿಗರ ಪಕ್ಷದಲ್ಲಿದ್ದೇವೆ. ಅದಕ್ಕಾಗಿ ಧೈರ್ಯದಲ್ಲಿ ಮಾತಾಡ್ತೀವಿ. ಅದಕ್ಕಾಗಿ ಗಾಣಿಗರಿಗೆ ನಿರಂತರವಾಗಿ ಸೇವೆ ಮಾಡೋಕ್ಕೆ ನಾವು ಸಿದ್ಧ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾವು ಏನಾದ್ರೂ ಯಾವ್ದಾದ್ರು ಪಕ್ಷಕ್ಕೆ ಹೋಗ್ಬಿಟ್ಟು, ನಮ್ಗಾಗ್ಲೇ ಯಾವ್ಯಾವ ಪಕ್ಷದಲ್ಲಿ ಕರ್ರು, ನಾವು ಹೋಗ್ಬಿಟ್ಟು ಪಕ್ಷದಲ್ಲಿ ಸೇವೆಗಳು ಮಾಡ್ಕೊಂಡು ನಿಂತಿದ್ರೆ ಇವತ್ತು ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಎಲ್ಲಿ ನಿಂತ್ಕತ್ತಿತ್ತು ಅಂತ ನಿಮ್ಗೆ ಗೊತ್ತು. ಈಗ ಗಾಣಿಗ ಸಮಾಜಕ್ಕೆ ಹೋರಾಟಗಳು ಮಾಡ್ಬೇಕಂತ ಅಂದಾಗ ಹೋರಾಟಗಾರರು ಬೇಕಲ್ಲ. ಎಲ್ಲರೂ ಹೋರಾಟಗಾರರಾಗಿ, ಮನೆಗೊಬ್ಬ ಹೋರಾಟಗಾರರಾಗಿ ಗಾಣಿಗರು, ಆಗ ನಾವೆಲ್ಲ ಸವಲತ್ತುಗಳನ್ನು ಪಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತಿದ್ದೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರೇ ಹಾಗೂ ಹಾಲಿ ಮುಖ್ಯಮಂತ್ರಿಗಳಾದ DK ಶಿವಕುಮಾರರವರೇ, ಇದು ಗಾಣಿಗರ ಎಚ್ಚರಿಕೆಯ ಗಂಟೆ ಅಂತ ನೀವು ತಿಳ್ಕೊಳ್ರಿ. ನೀವೇನಾರ ಗಾಣಿಗ ಸಮಾಜವನ್ನು ಇದು ಮೊದಲನೇ ಸ್ಥಾನದಲ್ಲೇ ಕೊಡ್ತೀರಿ ಅಂತ ಅನ್ಕೊಂಡಿದ್ದ ಅಲ್ಲೂ ಮೋಸ ಮಾಡಿದ್ರೆ, 2ನೇ ಪಟ್ಟಿಲಿ ಏನಾರ ಗಾಣಿಗರ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಪಕ್ಷಕ್ಕೆ ನಾವೇ ಏನ್ ಮಾಡಬೇಕೋ ಅದನ್ನು ರೂಪಿಸ್ತೀವಿ. ಏನಿಲ್ಲಿ ಬರೀ ಫೇಸ್ಬುಕ್ಕಲ್ಲೇ ರೂಪಿಸಲ್ಲ, ಹಳ್ಳಿಗೆ ಹೋಗಿ, ಜಿಲ್ಲೆಗಳಿಗೆ ಹೋಗಿ, ನಮ್ಮ ಗಾಣಿಗರ ಬೀದಿಗಳಿಗೆ ಹೋಗಿ ನೀವು ಮಾಡುತ್ತಿರುವಂತಹ ಅನ್ಯಾಯಗಳನ್ನು ನಾವು ತಿಳಿಸಿ ನಮ್ಮ ಸಮಾಜದ ಬಂಧುಗಳು ಮುಂಬರುವ ದಿನಗಳಲ್ಲಿ ಯಾವ ರೀತಿ ಪಕ್ಷಗಳಿಗೆ ಮಣೆ ಹಾಕಬೇಕು ಅನ್ನುವುದನ್ನು ನಾವು ತಿಳಿಸ್ಕೊಡ್ತೀವಿ. ಆ ನಿಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ತೀವಿ. ಆದ್ದರಿಂದ ಬಂಧುಗಳೇ, ಈ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನು ಶೇರ್ ಮಾಡ್ರಿ. ನಮ್ಮ ಸಮಾಜ ಗಾಣಿಗ ಸಮಾಜನೊಮ್ಮೆ ನಿಂತಿದೆ ರಾಜಕೀಯದಲ್ಲಿ ಅದ್ಭುತವಾಗಿ. ರಾಜಕಾರಣಿಗಳು ಏನಾರೂ ಒಂದು ಸ್ಥಾನಮಾನ ಕೊಡ್ಲಿಲ್ಲ ಅಂದ್ರೆ ಯುವಕರು ಮೊದಲು ಸಿಡಿದು ಹೇಳ್ತಾರೆ. ಅದ್ಯಾವ್ದಪ್ಪ ಸಮಾಜ ಅಂದ್ರೆ ರಾಜ್ಯದಲ್ಲಿ ಗಾಣಿಗ ಸಮಾಜ ಅಂತ ಒಂದು ಸಂದೇಶ ಹೋಗ್ಬೇಕು ಸರ್ಕಾರಕ್ಕೆ. ಆ ನಿಟ್ಟಿನಲ್ಲಿ ನಾವು ಹೆಜ್ಜೆ ಹಾಕ್ಬೇಕು. ನಾವೇನಾದ್ರು ಹೋರಾಟಗಳು ಮಾಡಿದಾಗ, ಎಲ್ಲರೂ ಹೋರಾಟಕ್ಕೆ ಬಂದಾಗ ಯುವಕರುಗಳು ಅತಿ ಹೆಚ್ಚಾಗಿ ಬರಬೇಕು. ಅವರೇ ನಮ್ಮ ಸಮಾಜದ ದೇವರು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಯುವಕರೇ ನಮ್ಮ ಗಾಣಿಗ ಸಮಾಜದ ಮರ್ಯಾದೆ ಇರಬಹುದು, ಗೌರವ ಇರಬಹುದು, ಅಭಿವೃದ್ಧಿ ಇರಬಹುದು. ಗಾಣಿಗ ಸಮಾಜದ ರಾಜಕೀಯದಲ್ಲಿ ಸಚಿವ ಸ್ಥಾನ ಇರಬಹುದು, ಮುಖ್ಯಮಂತ್ರಿ ಸ್ಥಾನ ಇರಬಹುದು. ಕೊಡಿಸುವಂತಹ ತಾಕತ್ತು ಯಾರಿಗಿದೆ ನಮ್ಮ ಗಾಣಿಗ ಸಮಾಜದಲ್ಲಿ ಅಂದ್ರೆ ನಮ್ಮ ಯುವಕರಿಗಿದೆ. ಅವರೇ ನಮ್ಮ ಗಾಣಿಗ ಸಮಾಜದ ದಾರಿದೀಪಗಳು, ಅವರೇ ನಮ್ಮ ಸಮಾಜದ ಅದ್ಭುತ ಬೆಳಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ದೊಡ್ಡ ನಮ್ಮ ಸಂಘಟನೆಗಾರರು ಮಾತಾಡ್ತಾರೆ, ಭಾಷಣಗಳು ಮಾಡ್ತಾರೆ, ಸಂಘಟನೆಗಳು ಕಟ್ತಾರೆ, ಯುವಕರುಗಳಿಗೆ ಒಂದು ಸ್ಥಾನಮಾನ ಕೊಡದನೆ ವಂಚಿತ ಮಾಡ್ತಾರೆ. ದಯಮಾಡಿ ಸಂಘಟನೆ ಕಟ್ಟಿರೋರಿಗೆ ಕೈ ಮುಗಿದು ಕೇಳ್ತೀನಿ, ಯುವಕರುಗಳನ್ನು ನಮ್ಮ ಸಮಾಜದಲ್ಲಿ ಬೆಳೆಸಿ, ಯುವಕರುಗಳಿಗೆ ಅದ್ಭುತವಾದ ಕೆಲಸಗಳನ್ನು ಮಾಡಿಕೊಡಿ. ಸಂಘಟನೆಗಳು ಯುವಕರುಗಳಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ತಲೆಗೆ ತುಂಬಿ ಒಳ್ಳೆ ವಿಚಾರದಲ್ಲಿ ಹೋರಾಟ ಮಾಡಿ ಯುವಕರೇ ನಿಮ್ಮಿಂದ ನಾವಿರ್ತೀವಿ ಅಂತ ನಮ್ಮ ನಾಯಕರುಗಳು ಹೇಳಬೇಕು, ಬೆಂತಟ್ಟಬೇಕು. ಅವ್ರಿಗೆ ಏನೇನು ಸಹಕಾರಗಳು ಬೇಕು ಅದು ಮಾಡಬೇಕು. ಆರ್ಥಿಕ ಸಹಕಾರ ಇಲ್ದೇನೆ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ತುಂಬಬೇಕು. ಬೆನ್ನಿಂದೆ ನಾವಿದ್ದೇವೆ. ಯುವಕರೇ ಒಳ್ಳೆಯ ಹೋರಾಟ ನೀವು ಮಾಡ್ರಿ, ಧರ್ಮದ ಹೋರಾಟ ನೀವು ಮಾಡ್ರಿ. ಧರ್ಮದ ಹೋರಾಟದ ಜೊತೆ ಸತ್ಯವಾಗಿ ಜಯ ಇದೇ ಇರ್ತದೆ, ನಿಮ್ ಜೊತೆ ನಾವಿರ್ತೀವಿ ಅಂತ ಬೆನ್ನು ತಟ್ಟುವಂತಹ ನಾಯಕರು ನಮ್ಗೆ ಹುಟ್ಕೋಬೇಕು. ಅಂತ ಈ ನಾಯಕರು ಯಾರು ನಮ್ ಕಣ್ ಕಾಣ್ತಾ ಇಲ್ಲ. ನಾವಿಷ್ಟೆಲ್ಲ ಹೋರಾಟಗಳು ಮಾಡಿದ್ರೆ
ದೂರವಾಣಿ ಕರೆ ಮಾಡಿ ಈ ಥರ ಹೋರಾಟಗಳು ಮಾಡ್ತಿದ್ದೀರಿ, ನಾನು ಬೆಂತಡ್ತೀನಿ, ನಾನು ಸಂಪೂರ್ಣ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋರಿಲ್ಲ. ನಾನು ನೇರವಾಗಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಮರಣ್ಣ ಅಂತಿರ್ಬೋದು, ಅಸಕಣ್ಣ ಅಂತಿರ್ಬೋದು, ಅವರೆಲ್ಲ ದೂರವಾಣಿ ಕರೆ ಮಾಡಿ ಭಾಳ ಸಪೋರ್ಟ್ಗಳು ಮಾಡವ್ರೆ ಹೋರಾಟಗಳಿಗೆಲ್ಲ. ಇನ್ಯಾರ್ರಿ ಮಾಡಿದಿರಿ? ನಾವು ರಾಜಕಾರಣಿಗಳಿಗೆ ನಾವು ಸಚಿವ ಸ್ಥಾನಗಳೆಲ್ಲ ಕೇಳ್ತಾ ಇರ್ತೀವಿ, ಹಾಗೂ ಅವ್ರ ಹಿತಕ್ಕಾಗೂ ದುಡಿತೀವಿ, ಸಮಾಜಕ್ಕಾಗೂ ದುಡಿತೀವಿ. ಯಾರು ದೂರವಾಣಿ ಕರೆ ಮಾಡಿ ಬೆಂತಟ್ಟಲ್ಲ, ಆದ್ರೂ ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾಕೆ ತಲೆ ಕೆಡ್ಸ್ಕೊಳ್ಳಲ್ಲ ಅಂದರೆ ನಾವು ಗಾಣಿಗರಾಗಿ ಹುಟ್ಟಿದ್ದೇವೆ, ಬಡತನವನ್ನು ಕಂಡಿದ್ದೇವೆ. ಗಾಣಿಗ ಸಮಾಜದಲ್ಲಿ ಈ ರಾಜಕಾರಣಿಗಳು ಅವ್ರು ಏನು ಮಾಡಲಿ ಬಿಡ್ಲಿ, ಅವ್ರು ನಮ್ಮ ಸಮಾಜದಲ್ಲಿ ಹುಟ್ಟವ್ರೆ. ನಮ್ಮ ಸಮಾಜದಲ್ಲಿ ಹುಟ್ಟೋರು ಅಂದರೆ ಅವರು ನಮ್ಮ ತಾಯಿ ಅವರೆಲ್ಲ ಗಣದೇವತೆ, ಅವರ ಗರ್ಭದಲ್ಲಿ ಹುಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ದುಡಿಬೇಕು. ಅವರು ನಮ್ಮ ಅಣ್ಣ ತಮ್ಮಂದಿರೇ. ನಾವು ಅವ್ರಿಗೂ ಅಪಮಾನ ಮಾಡ್ರೆ ನಾವು ಇಡೀ ನಮ್ಮ ಸಂಪೂರ್ಣ ಗಾಣಿಗ ಸಮಾಜಕ್ಕೆ ಅಪಮಾನ ಆಗ್ತದೆ ಅಂತ ನಾವು ದುಡಿತಿರುವುದು ಬಂಧುಗಳೇ. ನೋಡಿರ್ಬೋದು, ಹೋರಾಟಗಳು ಕರೆ ಕೊಟ್ಟಾಗ, ಯಾವುದೇ ಒಂದು ಸಮಾಜದ ಕೆಲಸಗಳು ಆದಾಗ ಈ ಸುಳ್ಳುಗಳು ಹೇಳ್ಕೊಂಡು ಹಿಂದಕ್ಕೆ ಹೋದ ಮಗನೇ ಅಲ್ಲ ಆನಂದ್ ಮಂಡ್ಯ. ನನಗೇನೇ ಕಷ್ಟಗಳಿರಲಿ, ಆರ್ಥಿಕತೆ ಕಷ್ಟ ಇರಲಿ, ಯಾವುದೇ ನೋವುಗಳಿರಲಿ, ಇಲ್ಲ ಸುಖನೇ ಇರಲಿ, ಅದು ಸಂಪೂರ್ಣವಾಗಿ ಕೆಲಸ ಪೂರ್ಣಗೊಳ್ಳುವವರೆಗೂ ಹೆಜ್ಜೆ ಹಾಕ್ತೀವಿ, ಅಲ್ಲಿ ನಾವು ಕಾಣಿಸ್ಕೊತಾ ಇರ್ತೀವಿ. ಇನ್ನು ಹಲವಾರು ಮಂದಿ ಹೇಳ್ಬೋದು, ಕಾರ್ಯಕ್ರಮ ರೂಪರೇಷೆ ಎಲ್ಲ ಮಾಡಿದಾಗ ಓಡ್ ಬರ್ತಾರೆ. ಆ ಮಾಡೋರ್ಗೆ ಏನು ಕಷ್ಟ ಅನ್ನೋದು ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಒಂದೊಂದ್ಸಲಿ ಮಾಡಬಾರ್ದು. ಆದ್ದರಿಂದ ಯುವಕರಿಗೆ ಮಣೆ ಹಾಕೋಣ. ಈಗ ಮುಂಬರು ಏನೋ ಹೇಳೋರೆ ಯುವಕರು, ನಮ್ಮ ನಾಯಕರುಗಳು ನೋಡೋಣ 15-17ಕ್ಕೆ ಒಂದು ದೊಡ್ಡ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳೋರೆ. ಅದಕ್ಕೋಸ್ಕರ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದೇನೆ. ಆ ಹೋರಾಟಕ್ಕೆ ಕರೆ ಕೊಟ್ಟಾಗ ದಯಮಾಡಿ ಎಲ್ಲರೂ ಬನ್ನಿ. ಈಗ ಕಮೆಂಟ್ಸ್ಗಳನ್ನು ಅಷ್ಟೇ, ಈ ಹೋರಾಟಕ್ಕೆ ಶಕ್ತಿ ತುಂಬುವಂಥ ಕಮೆಂಟ್ಸ್ ಮಾಡ್ರಿ, ಶೇರ್ಗಳು ಹಾಕಿ. ಏನು ನನಗೇನು ಸಚಿವ ಸ್ಥಾನ ಕೇಳ್ಕೊಂಡು ನಾನೇನು ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈಗ 10-15 ನಿಮಿಷ ಬಂದಿಲ್ಲ. ನಮ್ಮ ಸಮಾಜದ ರಾಜಕಾರಣಿಗಳು ಸಿಗಬೇಕು ಅಂತ ನಾ ಬಂದಿರೋದು. ಆದ್ರಿಂದ ಎಲ್ಲರೂ ದಯಮಾಡಿ ಇಂಥ ಕೆಲಸಕ್ಕೆ, ಆಮೇಲೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿ, ಫೇಸ್ಬುಕ್ಕಲ್ಲಿ ಹಾಕಿ, ಗಾಣಿ ಸಾಮಾಜಿಕ ಅನ್ಯಾಯ ಅಂತೆಲ್ಲ ಹಾಕಿ, ನಿಮ್ಮ ಅನಿಸಿಕೆ, ನಿಮಗೂ ಭಗವಂತ ಬುದ್ಧಿಗಳನ್ನು ಕೊಟ್ಟವನೇ. ನಿಮ್ಮ ಬುದ್ಧಿ ಅನುಸಾರ ನೀವು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಶಾಸಕರ ಪರವಾಗಿ ನೀವು ಮೆಸೇಜ್ ಮಾಡ್ರಿ. ಸರ್ಕಾರ ಗಮನಕ್ಕೆ ಹೋಗ್ಲಿ, ಮುಖ್ಯಮಂತ್ರಿ ಗಮನಕ್ಕೆ ಹೋಗ್ಲಿ, ರಾಹುಲ್ ಗಾಂಧಿ ಅವರ ಗಮನಕ್ಕೆ ಹೋಗ್ಲಿ, ಎಲ್ಲರೂ ಗಮನಕ್ಕೆ ಹೋಗಿ ಗಾಣಿಗರು ರಾಜ್ಯದಲ್ಲಿ ಅತಿ ಹೆಚ್ಚಿದ್ದಾರಪ್ಪ, ಇವ್ರಿಗೀಗ ಸಚಿವ ಸ್ಥಾನ ಕೊಡಲೇಬೇಕೆಂದು ಈ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಕೊಟ್ಟು ಗಾಣಿಗರಿಗೆ ಗೌರವದಿಂದ ನಡೆಸ್ಕೊಳ್ಳಿ ಈ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದ್ರೆ ಗೊತ್ತು, ಕೊಡ್ಲಿಲ್ಲ ಅಂದ್ರೆ ನಾವು ಯಾವ್ಯಾವ ಹೋರಾಟ ಮಾಡ್ಬೇಕು ಅನ್ನೋದು ಗೊತ್ತು. ಆ ಹೋರಾಟಕ್ಕೆ ಸಿದ್ಧರಾಗಿ ಎಲ್ಲ ನನ್ನ ಗಾಣಿಗ ಬಂಧುಗಳೇ, ಯುವಕರೇ, ತಾಯಂದಿರೇ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೇನೆ. ಗಾಣಿಗ ಗಾಣಿಗ, ಜೈ ಜೈ ಗಾಣಿಗ.